ನನ್ನ ಹೆಸರು ಸೌಜನ್ಯ. ನಾನು ಇಲ್ಲೇ ಬೆಂಗಳೂರು ದಾಸರಳ್ಳಿ ಸೈಡವರು. ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದು 12 ವಾರ ಆಯಿತು. ನಾನು ನನ್ನ ಹಸ್ಬೆಂಡು ನಾವು ಬಂದಿದ್ದು ಒಂದು ದುಡ್ಡಿನ ಸಮಸ್ಯೆ ಒಂದು. ಬಟ್ ನಾವು ಮನೆ ಕಟ್ಟಿ ಒಂದು 5 ವರ್ಷ ಆಯಿತು. ಫಿನಾನ್ಷಿಯಲಿ ತುಂಬ ಚೆನ್ನಾಗಿದ್ವಿ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಆಮೇಲೆ ತುಂಬ ಪ್ರಾಬ್ಲಮ್ ಶುರುವಾಯಿತು. ಎಲ್ಲಿ ಹೋದ್ವಿ, ಎಲ್ಲ ಕಡೆ ನೋಡಿದ್ದೀವಿ, ಎಲ್ಲ ಕಡೆ ಮಾಡಿದ್ವಿ. ಬಟ್ ಅದು ಎಲ್ಲೂ ಏನೂ ಫಲ ಸಿಗಲಿಲ್ಲ. ಬಟ್ ಒಂದು 2 ವರ್ಷದಿಂದ ಇಲ್ಲಿಗೆ ಬರಬೇಕು ಅನ್ನೋದಿತ್ತು. ಕಾರಣಾಂತರಗಳಿಂದ ನಮಗೆ ಬರೋದಕ್ಕೆ ಆಗ್ತಿರಲಿಲ್ಲ. ಈಗ 12 ವಾರ ಆಯಿತು ಬರೋಕ್ಕೆ ಶುರು ಮಾಡಿ. ಬಂದಿದ್ದೀವಿ, ಒಳ್ಳೇದಾಗ್ತಿದೆ. ರಾಯರಿದ್ದಾರೆ ಅನ್ನೋದಂತೂ ಸತ್ಯ. ಯಾಕಂದರೆ ಬರೋ ಹಿಂದಿನ ದಿನ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದರೂ ಒಂಚೂರು ಏನೂ ಆಗಲಿಲ್ಲ. ಬರಬಾರ್ದು ಅನ್ನೋದಕ್ಕೆ ತುಂಬ ಅಡೆತಡೆಗಳಾಯಿತು. ಆದ್ರೂ ಕರೆಸ್ಕೊಂಡಿದ್ದಾರೆ. ಅವ್ರು ಕರೆಸ್ಕೊಂಡಿದ್ದಾರೆ ಅಂದರೆ ಏನೋ ಒಂದು ಒಳ್ಳೇದಾಗತ್ತೆ ಅಂತಲೇ ಅರ್ಥ. ಒಳ್ಳೇದಾಗತ್ತೆ. ಬಟ್ ತುಂಬ ಒಳ್ಳೇದಾಗಿದೆ. ತುಂಬ ಜನ ನಂಬಿ ಬರ್ತಿದ್ದಾರೆ. ನಂಬಿಕೆ ಜೀವನ ಅಲ್ವಾ. ಕರ್ಮ ಧರ್ಮ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕರ್ಮ ಅನುಸಾರವಾಗಂತೂ ಫಲ ಅಂತೂ ಸಿಗುತ್ತೆ, ಇಲ್ಲ ಅಂತ ಅಂತೂ ಹೇಳಲ್ಲ. ಒಟ್ಟಿನಲ್ಲಿ ರಾಯರಿದ್ದಾರೆ. ತುಂಬ ಪ್ರಾಬ್ಲಮ್ ಇತ್ತು. ತುಂಬ ಅಂದರೆ ತುಂಬ ಫಿನಾನ್ಷಿಯಲಿ ಸರಿ ಹೆಂಗಿತ್ತು ಅಂದರೆ, ಒನ್ ಟೈಮಲ್ಲಿ ಫಿನಾನ್ಷಿಯಲಿ ಅಷ್ಟು ಚೆನ್ನಾಗಿದ್ದವರು ಎಷ್ಟು ಪ್ರಾಬ್ಲಮ್ ಇದೆ. ಈ 5 ವರ್ಷದಿಂದ ನಾವು ಎಷ್ಟು ಸಫರ್ ಮಾಡಿದ್ದೀವಿ ಅಂದರೆ ನಮಗೆ ಆ ಪ್ರಾಬ್ಲಮ್ನ ಹೇಳ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ ಅನ್ಕೋಬೇಕು, ಅಷ್ಟು ಪ್ರಾಬ್ಲಮ್ ಇತ್ತು. ಬಟ್ ಬರೋಕ್ಕೆ ಶುರು ಮಾಡಿದಾಗಿಂದ ಸುಧಾರಿಸ್ತಿದೆ. ಹಿಂಗೆ ಸುಧಾರಿಸುತ್ತೆ. 21 ವಾರ ಕೊಟ್ಟಿದ್ದಾರೆ ಗುರುಗಳು. 21 ವಾರ ಆದಮೇಲೆ ಸುಧಾರಿಸುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಸುಧಾರಿಸುತ್ತೆ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ನಾನು ಕೂಡ ಒಂದು ಕಂಟೆಂಟ್ ಮಾಡ್ತಾಯಿದ್ರು ನನಗೆ ಏನೂ ಸಕ್ಸಸ್ ಆಗ್ತಿರ್ಲಿಲ್ಲ. ಬಿಸ್ನೆಸ್ ಆಗ್ಬೋದು, ಕಂಟೆಂಟ್ ಕ್ರಿಯೇಟಿಂಗ್ ಆಗ್ಬೋದು, ಯಾವುದಿಲ್ಲ. ಬಟ್ ಎಲ್ಲ ಒಂದೊಂದಾಗಿ ಸುಧಾರಿಸ್ತಿದೆ. ಚೆನ್ನಾಗಿ ಆಗ್ತಿದ್ದೀವಿ ಅನ್ನೋದೊಂದು ನಂಬಿಕೆ. ರಾಯರಿದ್ದಾರೆ ಸರ್, ನಿಜವಾಗ್ಲೂ ಇದ್ದಾರೆ. ನಂಬಿಕೆ ಬೇಕಷ್ಟೇ, ನಂಬಬೇಕು. ನಂಬಿ ಬಂದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಎಲ್ಲೇ ಯಾವುದೇ ದೇವಸ್ಥಾನ ಆಗ್ಬೋದು, ಯಾವುದೇ ದೇವರಾಗ್ಬೋದು, ನಂಬಿಕೆ ಇಂಪಾರ್ಟೆಂಟ್. ಆದರೆ ರಾಯರನ್ನ ನಂಬಿ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೇ ತುಂಬ ಜನ ಇಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಲ್ವಾ. ಪವಾಡ ಇದೆ, ಒಳ್ಳೇದಾಗುತ್ತೆ.